ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಶ್ವರಸ್ ವ್ಲಾಗ್ಸ್. ಸೊ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಎಲ್ಲರೂ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಎಲ್ಲ ಮಾಡಿ. ಸೊ ಇವತ್ತು ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಮಾರ್ನಿಂಗ್ ಲಿರುಷನ್ನ ಸ್ಕೂಲಿಗೆ ಕಳಿಸಿ, ಸೊ ನಾನು ಟಿಫನ್ ಎಲ್ಲ ಮಾಡಿಕೊಂಡು ಇವಾಗ ರೆಡಿ ಆಗ್ತಾ ಇದ್ದೀನಿ. ಸೊ ಏನಕ್ಕೆ ರೆಡಿ ಆಗ್ತಾ ಇದ್ದೀನಿ ಅಂದರೆ, ನಮ್ಮಮ್ಮ ಬರ್ತಿದ್ದಾರೆ ಇವತ್ತು. ಸೊ ಹಂಗಾಗ್ಬಿಟ್ಟು ಚಿಕ್ಕಪೇಟೆಗೆ ಹೋಗಬೇಕು, ಸ್ವಲ್ಪ ಶಾಪಿಂಗ್ ಮಾಡೋದಿದೆ ನಮ್ಮಮ್ಮ. ಸೊ ಹಂಗಾಗ್ಬಿಟ್ಟು ಚಿಕ್ಕಪೇಟೆಗೆ ಹೋಗಿ ಬರೋಣ ಅಂತ ಹೇಳಿದ್ರು. ಹಂಗಾಗ್ಬಿಟ್ಟು ರೆಡಿ ಆಗ್ತಾ ಇದ್ದೀನಿ. ಸ್ವಲ್ಪ ಸ್ಟ್ರೈಟ್ನಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟ್ರೈಟ್ನಿಂಗ್ ಮಾಡ್ತಾಯಿದ್ದೀನಿ. ನೋಡಿ ನಾನು ಈಸಿಯಾಗಿ ಯಾವ ಥರ ಸ್ಟ್ರೈಟ್ನಿಂಗ್ ಮಾಡ್ತೀನಿ ಅಂತ. ಪಟ 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 ಆಗಬೇಕು. ನಂದು ಆಲ್ಮೋಸ್ಟ್ ಸ್ಟ್ರೈಟ್ ಏರ್ಸೇನೆ. ಸೊ ಹಂಗಾಗ್ಬಿಟ್ಟು ಜಾಸ್ತಿ ಏನು ಸ್ಟ್ರೈಟ್ ಮಾಡಲ್ಲ. ಸೊ ಈ ಥರ ಮಾಡ್ಕೊತೀನಿ ಬೇಗ ಬೇಗ. ಸೊ ಇವತ್ತಿನ ಡೇ ಯಾವ ಥರ ಇರುತ್ತೆ, ಹಾಗೆ ಚಿಕ್ಕಪೇಟೆಯಲ್ಲಿ ಏನೆಲ್ಲ ಪರ್ಚೇಸ್ ಮಾಡ್ತೀನಿ ಅನ್ನೋದು ಪ್ರತಿಯೊಂದು ಸಹ ನಾನು ನಿಮಗೆ ತೋರಿಸ್ತೀನಿ. ಸೊ ನೀವು ಕೇಳ್ತಾ ಇರಿ, ನಾನು ಯೂಸ್ ಮಾಡೋದು ಸ್ಟ್ರೈಟ್ನಿಂಗ್ ಮಾಡಲಿಕ್ಕೆ ಐಕಾನಿಕ್ದು ಕಾಣಿಸ್ತಿದೆ ಅಂದ್ಕೊತೀನಿ. ಐಕಾನಿಕ್ದು ಸ್ಟ್ರೈಟ್ನರ್ನ ಯೂಸ್ ಮಾಡ್ತೀನಿ, ತುಂಬ ಚೆನ್ನಾಗಿ ರೆಡಿ ಆಗ್ಬಿಡೋಣ. ಜಾಸ್ತಿ ಏನು ಪ್ರಾಡಕ್ಟ್ನ ಯೂಸ್ ಮಾಡ್ತಿಲ್ಲ, 5 ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಯಾವ ಥರ ನಾನು ಸಿಂಪಲ್ಲಾಗಿ ರೆಡಿ ಆಗ್ತೀನಿ. ಫೈನಲ್ ಲುಕ್ ಯಾವ ಥರ ಕಾಣಿಸ್ತಿದೆ. ಸಿಂಪಲಾಗಿ ಒಂದು 5 ಪ್ರಾಡಕ್ಟ್ಸಲ್ಲಿ ಯಾವ ಥರ ರೆಡಿ ಆಗ್ಬೋದು. ಸೊ ನೀವು ಎಲ್ಲಿಗೆ ಬೇಕಾದ್ರೂ ಈ ಥರ ರೆಡಿ ಆಗಿಬಿಟ್ಟು ಹೋಗ್ಬೋದು, ತುಂಬ ಚೆನ್ನಾಗಿ ಅನಿಸುತ್ತೆ. ಒಂದೇ ಒಂದು ಆ್ಯಡ್ ಮಾಡಿದ್ದೀನಿ, ಕಾಜಲ್ ಆ್ಯಡ್ ಮಾಡಿದ್ದೀನಿ. ಸೊ ಅದನ್ನು ಸಹ ಕರೆಕ್ಟಾಗಿ ಹಾಕ್ಕೊಂಡಿಲ್ಲ ನಾನು. ಸೊ ಏರ್ ಕಟ್ ಮಾಡಿಸೋಣ ಬೇಡ ಗೈಸ್, ಕಮೆಂಟ್ ಸೆಕ್ಷನಲ್ಲಿ ನಂಗೆ ಕಮೆಂಟ್ ಮಾಡಿ, ಏರ್ ಕಟ್ ಮಾಡಿಸ್ಬೇಕಾ ಬೇಡವಾ ಅಂತ. ಓಕೆ, ನೋಡಿ ಏನು ಗ್ಲೋ ಕಾಣಿಸ್ತಾ ಇದೆ ಫೇಸ್. ಸೊ ನಾನು ಇದೇ ಥರ ಸಿಂಪಲಾಗಿ ಯಾವಾಗಲೂ ರೆಡಿ ಆಗೋದು. ಸೊ ನಾನೇ ಫುಲ್ ಗ್ರ್ಯಾಂಡಾಗೆಲ್ಲ ಪ್ರೊಫೆಷ್ನಲಾಗೆಲ್ಲ ರೆಡಿ ಆಗಲ್ಲ. ಸೊ ಇದೇ ಥರ ಸಿಂಪಲಾಗಿ ಒಂದು 5 ಸ್ಟೆಪ್ಸ್ ನಾನು ಯೂಸ್ ಮಾಡಿಕೊಂಡು ಈ ಥರ ರೆಡಿ ಆಗ್ತೀನಿ. ನಾನು ಕಾಂಪ್ಯಾಕ್ಟು ಹಾಕೋಲ್ಲ. ಕಾಂಪ್ಯಾಕ್ಟೆಲ್ಲ ನಾನು ಸೆಟ್ ಮಾಡೋದು ಯಾವಾಗ ಅಂದರೆ, ಏನಾದರೂ ಫಂಕ್ಷನ್ಸ್ ಇದ್ದರೆ ಅಷ್ಟೇ ನಾನು ಕಾಂಪ್ಯಾಕ್ಟಲ್ಲಿ ಹಾಕೋದು. ಇಲ್ಲಾಂದರೆ ಮಾಯ್ಶ್ಚರೈಸರ್ ಆ್ಯಂಡ್ ಪ್ರೈಮರ್ ಪ್ಲಸ್ ಶಿಮ್ಮರ್ ಥರ ಬರುತ್ತಲ್ಲ, ಸೊ ಅದು. ಆ್ಯಂಡ್ ನೆಕ್ಸ್ಟು ಒಂದು ಲಿಪ್ಸ್ಟಿಕ್, ಒಂದು ಕಾಜಲ್, ಒಂದು ಮಸ್ಕರ, ಇಷ್ಟು ಯೂಸ್ ಮಾಡ್ತೀನಿ. ಸೊ ಫೈನಲ್ ಲುಕ್ ಈ ಥರ ಇದೆ. ಯಾರು ಡೈಲಿ ವ್ಲಾಗ್ ಇದೇ ಥರ ಇರುತ್ತೆ. ಸೊ ನಿಮ್ಗೆ ಡೈಲಿ ವ್ಲಾಗ್ ಇನ್ನೂ ಯಾವ್ಯಾವ ಥರ ಕಂಟೆಂಟ್ಸ್ ಬೇಕು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಮೆಸೇಜ್ ಮಾಡಿ. ನೀವು ಕಮೆಂಟ್ಸ್ ಮಾಡಿದ್ರೆ ಅಲ್ವಾ ನಮಗೂ ಗೊತ್ತಾಗೋದು ಯಾವ್ಯಾವ ಥರ ಮಾಡಬೇಕು ಮಾಡಬಾರ್ದು ಅಂತ. ಸೊ ಹಂಗಾಗ್ಬಿಟ್ಟು ನನ್ನ ಡೈಲಿ, ಸೊ ನನ್ನ ಮೇಕಪ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಸೊ ಇವಾಗ ಅಮ್ಮ ಬರ್ತಾರೆ. ನಮ್ಮಮ್ಮ ಇವಾಗ ಬಂದರು ಊರಿಂದ ಬಂದವರು ಟಿಫನ್ ಮಾಡ್ಕೊಂಬಿಟ್ಟು ಹಂಗೆ ಓಲೋ ಬುಕ್ ಮಾಡ್ಕೊಂಡು ಹಂಗೆ ಬಂದಿದ್ದಾಗೋಯ್ತು. ಹಾಯ್ ಮೇಡಮ್. ಹಾಯ್. ಸೊ ಇವಾಗ ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ. ಏನೇನು ತೊಗೊತೀವಿ ಪ್ರತಿಯೊಂದು ಸಹ ತೋರಿಸ್ತೀನಿ ಗೈಸ್. ಹಾಗೆ ಚೀಪೆಸ್ಟ್ ಅಂದರೆ ನಮಗೆ ಕಮ್ಮಿ ರೇಟಲ್ಲಿ ಏನೇನು ಸಿಗುತ್ತೆ ಅನ್ನೋದು ಸಹ ನಿಮಗೆ ತೋರಿಸ್ತೀನಿ. ಆಲ್ಮೋಸ್ಟ್ ಅಲ್ಲಿ ಚಿಕ್ಕಪೇಟೆ ಅಂದಮೇಲೆ ಒಂದು ರೇಂಜಿಗೆ ಸಿಗುತ್ತೆ ಅಲ್ವಾ ಮಮ್ಮಿ? ಓಕೆ, ಸಿಗುತ್ತೆ. ನಮ್ಮಮ್ಮ ಓಕೆ ಬಾಯ್ 2 ಚೆನ್ನಾಗಿ ಹೇಳ್ತಾರೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಏನೇಳಿ ಕೇಳಿ ನಿನ್ಗೆ ಕಮ್ಮಿ ರೇಟಲ್ಲೂ ಸಿಗುತ್ತೆ, ಚೀಪೆಸ್ಟ್ ಅಂತ ಹೇಳಿದ್ದು. ಸಿಗುತ್ತೆ, ಬೇಜಾನ್ಸಲ ತಗೊಂಬಂದಿದೀವಲ್ವಾ, ಕಡಿಮೆ ರೇಟಿಗೆ ಸಿಗುತ್ತೆ. ಓಕೆ, ಇವಾಗ ಹೋಗ್ತಾ ಇದ್ದೀವಿ. ಏನೇನು ತಗೊಂತೀವಿ, ಏನೇನು ಮಾಡ್ತೀವಿ ಎಲ್ಲ ತೋರಿಸ್ತೀನಿ ಗೈಸ್. ಆಟೋದಲ್ಲಿ ಹೋಗಕ್ಕೆ ಒಂಥರ ಚೆನ್ನಾಗೈತೆ. ನೋಡು ನಿನ್ಗೆ ಯಾವ್ದು ಬೇಕೋ ನೀನು ಹಾಕೊಳ್ಳೋ ಅಂತ ತಗೋ. ನೋಡಿ ಗೈಸ್ ಎಷ್ಟೊಂದು ಬರಲ್ಲ ಅದು. 100 ರೂಪಾಯಿ ನಂಗಂತ ಆ ಥರ ಐತೆ ಐತಲ್ಲ, ಈ ಥರ ಎಲ್ಲ ಇದೆ. ಐತೆ ಮಮ್ಮಿ. ಈ ಥರದಲ್ಲಿ ಯಾವ ಥರ ತಗೋಬಾ ಅಮ್ಮ. ಈ ಥರದಲ್ಲಿ ಗೈಸ್ ನಮ್ಮಮ್ಮ ಏನಿಲ್ಲ, ಫುಲ್ಲು ಅದೇನೋ ಅಂತಾರಲ್ಲ ಆಗ ಹಂಗೆ ಫುಲ್ ಎಲ್ಲ ಶಾಪಿಂಗ್. ಈಗ ಆಲ್ರೆಡಿ 400 ರೂಪೀಸ್ ಡಮಾರ್ ಮಾಡೈತೆ. ಯಾವ ಕಡೆ ಆಪಲ್ ಎಲ್ಲ ಚೆನ್ನಾಗಿದೆ.
ಎಂಟ್ರೆನ್ಸಿಗೆ ಬಂದಿದ್ದೆ, ಅಲ್ಲಿ 400 ರೂಪಾಯಿ ಖರ್ಚು ಮಾಡಿದ್ದೆ. ಚಾರ ಅದು ಇದು ಎಲ್ಲ ಬಿಡುವಾಗಿ ಅವರು ಬದುಕಲ್ಲಿ. ಈಗ ಜ್ಯೂಸ್ ಕುಡಿದು ಮತ್ತೆ ಶಾಪಿಂಗ್ ಮಾಡೋದ. ಹಾಕ್ಲಾ? ಚೆನ್ನಾಗಲ್ಲ ನೋಡು, ಫೋಟೋಸ್ಗೆಲ್ಲ ಚೆನ್ನಾಗಿ. ಇಯರಿಂಗ್ಸ್ ಇಲ್ಲಿ ಭಯ ಇಯರಿಂಗ್ಸ್ ಕೊಡಿ. ಇಯರಿಂಗ್ಸ್ ನೋಡಿ ಗೈಸ್ ಹೆಂಗಿದೆ, ಚೆನ್ನಾಗಿ ಕಾಣಿಸ್ತಿಲ್ಲ. ಹಂಗಿಡ್ಕೊ, ಹಾಕೋಕ್ಕಾಗಲ್ಲ. ವಾವ್ ನೈಸ್, ಚೆನ್ನಾಗಿ ಕಾಣಿಸ್ತಿಲ್ಲ. ಈ ಥರ ಬಂದಿದೆ ಇಯರಿಂಗ್ಸ್. 1200 ರುಪೀಸ್ ಹೇಳ್ತಿದ್ದಾರೆ, ಕಮ್ಮಿ ಮಾಡಿಸೋಣ. ಚೆನ್ನಾಗಿ ಕಾಣಿಸುತ್ತೆ. ಇನ್ನೊಂದು ಸ್ವಲ್ಪ ಮೇಲ್ಗಡೆಗೆ ಎತ್ತು. ಎಲ್ಲಿ ನಾನು ನೋಡ್ಕೊಂಡು ತಿನ್ಕೊಡಿದ್ನಿ. ಅಂದರೆ ನಾನೇನು ಲಾಂಗ್ ಹಾಕಲ್ಲ ಜಾಸ್ತಿ. ಮತ್ತು ಚೋಕರ ತಗೋಬಿಡಿ, ಇಲ್ಲಿಗೆ ಈ ಥರ ಹಿಂಗೆ ಸಿಂಪಲಾಗಿ ಬರುತ್ತಲ್ಲ, ಚೋಕರ್ಸ್ ಆದರೆ ಚೆನ್ನಾಗಿರುತ್ತೆ. ಫೈನಲಿ ಇದನ್ನು ಸಹ ನೋಡ್ತಾ ಇದ್ದೀನಿ. ಯಾವ್ದು ತಗೊಂಡೆ ಅಂತ ಗೆಸ್ ಮಾಡಿ ಗೈಸ್. ಇವಾಗ ಊರಿಗೆ ಹೊರಡ್ತವ್ರೆ ಮನೆಯಿಂದ. ಅಯ್ಯ ವ್ಲಾಗ್ ಮಾಡ್ತಾ ಇದ್ದೀನಿ ಗೈಸ್. ಇವಾಗ ಊರಿಗೆ ಹೊರಡ್ತವ್ರು ನೋಡಿ, ಇಲ್ಲಿ ಹೆಂಗೆ ನಿಂತವ್ರೆ ಬತ್ತಿಂಗ್ ಕಣಮ್ಮ ಅಂತ ಆಲ್ರೆಡಿ. ಸೊ ಚಿಕ್ಕಪೇಟೆಗೆಲ್ಲ ಹೋಗ್ಬಿಟ್ಟು ಬಂದ್ವಿ, ಆಟೋದಲ್ಲಿ ವ್ಲಾಗೇ ಮಾಡೋಕ್ಕಾಗಲಿಲ್ಲ ಗೈಸ್. ಸರಿ, ನಾವು ನಾಳೆ ಬರ್ತೀವಿ. ಸರಿ ಬನ್ನಿ ಎಲ್ಲರೂ ಹಬ್ಬಕ್ಕೆ. ಸರಿ, ನಿರೀಶಂಗ್ ಇವಾಗ ಹೊಟ್ಟೆ ಉರಿತೈತೆ. ಗೈಸ್ ಎಂತ ಗೊತ್ತಾ, ಅಮ್ಮ ಜಸ್ಟ್ ಇವಾಗ ಇನ್ನ ಊರಿಗೆ ಹೋದ್ರು. ನಂಗಂತೂ ತುಂಬಾ ಬೇಜಾರಾಗ್ತೈತೆ. ನಂಗೇನೋ ಗೊತ್ತಿಲ್ಲ, ನಮ್ಮಮ್ಮ ಬರ್ಬೇಕಾದ್ರೆ ಫುಲ್ಲು ಖುಷಿಯಿಂದ ಇರ್ತೀನಿ. ನಮ್ಮಮ್ಮ ಇವಾಗ ಹೋದ್ರಲ್ವಾ ಊರಿಗೆ, ತುಂಬಾ ಏನೋ ಒಂಥರ ಬೇಜಾರು. ಸೊ ಅದೇ ಬೇಜಾರಲ್ಲಿ ನಿಮ್ಗೆ ಏನೇನು ಚಿಕ್ಕಪೇಟೆಯಿಂದ ತಗೊಂಡ್ ಬಂದೆ ಅಂತ ತೋರಿಸ್ತೀನಿ. ಸೊ ಏನೇ ಬೇಜಾರಾಗಿರ್ಲಿ ಏನೇ ಆಗಿರ್ಲಿ ವ್ಲಾಗ್ ಮಾಡ್ಲೇಬೇಕು, ಎಡಿಟ್ ಮಾಡ್ಲೇಬೇಕು, ಹಾಕ್ಲೇಬೇಕು. ಸೊ ಅಲ್ವಾ. ಇವಾಗ ಏನೇನು ಪರ್ಚೇಸ್ ಮಾಡಿದೆ ನಾನು ಚಿಕ್ಕಪೇಟೆಲಿ ಅನ್ನೋದು ತೋರಿಸ್ತಾ ಹೋಗ್ತೀನಿ, ನೀವು ನೋಡ್ತಾ ಹೋಗಿ. ಸೊ ಫಸ್ಟ್ ಬಂದು ಒಂದು ಡ್ರೆಸ್ ತಗೊಂಡೆ ಗೈಸ್, ತುಂಬಾ ಇಷ್ಟ ಆಯ್ತು. ಹೇಗಿದೆ ಕಲರ್, ತುಂಬಾ ಇಷ್ಟ ಆಯ್ತು. ಪ್ಯಾಂಟ್ ಬಂದು ಈ ತರ ಬಂದಿದೆ ನಾರ್ಮಲ್. ಅಂಡ್ ನನಗಿದು ದುಪ್ಪಟ್ಟ ಸಿಕ್ಕಾಬಿಟ್ಟೆ ಇಷ್ಟ ಆಯ್ತು. ನಾನು ಹಾಕೊಂಡಾಗ ತೋರಿಸ್ತೀನಿ ಯಾವ ತರ ಇದೆ ಏನು ಅಂತ. ಇವಾಗ ಶಿವರಾತ್ರಿ ಹಬ್ಬಕ್ಕೆ ಹಾಕೊಳ್ಳೋಣ ಅಂತ ಅನ್ಕೊಂಡಿದೀನಿ. ಸೊ ಅಮ್ಮ ಮನೆಗೆ ಹೋಗ್ಬೇಕು. ಸೊ ಅವಾಗ್ಲೂ ಸಹ ನಾನು ವ್ಲಾಗ್ ಮಾಡ್ತೀನಿ ಖಂಡಿತ, ಯಾಕಂದ್ರೆ ಡೈಲಿ ವ್ಲಾಗ್ ಮಾಡ್ತೀನಿ ಅಂತ ಹೇಳಿದ್ದೀನಲ್ವಾ ಎಲ್ಲರಿಗೂ. ಸೊ ಹಂಗಾಗಿ ಮಾಡ್ತೀನಿ. ನೋಡಿ, ಈ ಡ್ರೆಸ್ ತುಂಬಾ ಚೆನ್ನಾಗಿದೆ ಅಂತ ನನ್ಗನ್ನಿಸ್ತು. ಹೇಗಿದೆ ಅಂತ ಕಮೆಂಟ್ ಮಾಡಿ. ಈ ಡ್ರೆಸ್ ಬ್ಲೂ ಕಲರ್ ಡ್ರೆಸ್. ನೆಕ್ಸ್ಟ್ ಬಂದು ವೆಸ್ಟರ್ನ್ ಡ್ರೆಸ್ಗಳನ್ನ ಸ್ವಲ್ಪ ನಾನು ಪಿಕ್ ಮಾಡಿದ್ದೀನಿ, ವೆಸ್ಟರ್ನ್ ವೇರ್ಸ್ಗಳನ್ನ. ಯಾಕಂದ್ರೆ ನಾನು ಎಲ್ಲಾದ್ರೂ ಟ್ರಿಪ್ ಹೋದ್ರೆ ಎಲ್ಲ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ವೆಸ್ಟರ್ನ್ ವೇರ್ನ ತಗೊಂಡಿದ್ದೀನಿ. ನೋಡಿ ಯಾವ ತರ ಇದೆ. ಜೀನ್ಸ್ ಮೇಲಾದ್ರೂ ಹಾಕ್ಬೋದು, ಒನ್ ಪೀಸ್ ತರ ಬೇಕಾದ್ರೂ ಯೂಸ್ ಮಾಡ್ಬೋದು. ಸೊ ಜೀನ್ಸ್ ಮೇಲೆ ಹಾಕಿದ್ರು ತುಂಬಾ ಚೆನ್ನಾಗಿರುತ್ತೆ. ಬೀಚ್ ಸೈಡು ಈ ತರ ಎಲ್ಲ ಹೋದಾಗ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ನಾನು ಏನಂತಂದ್ರೆ ನನ್ಗೆ ಎಲ್ಲಾ ತರನು ನನ್ನ ಹತ್ರ ಇರ್ಬೇಕು ಗೈಸ್. ಅಂದ್ರೆ ಎಲ್ಲಾ ತರ ಬಟ್ಟೆನು ಒಂದೊಂದು ಇರ್ಬೇಕು ಅಂತ ಹೇಳ್ಬಿಟ್ಟು, ಎಲ್ಲೆಲ್ಲಿ ಯಾವ್ಯಾವ ಲೊಕೇಶನ್ಗೆ ಯಾವ್ಯಾವ ತರ ಹಾಕ್ಬೇಕೋ ನಾನು ಅದೇ ತರ ಹಾಕೋದು. ಇವಾಗ ಹಳ್ಳಿಗೆ ಹೋದ್ರೆ ಯಾವ ತರ ಇರ್ಬೇಕು, ಸಿಟಿಲಿದ್ರೆ ಯಾವ ತರ ಇರ್ಬೇಕು. ನೋಡಿ, ಇದು ಒಂಥರ ಏನ್ ಡಿಫ್ರೆಂಟ್ ಆಗಿದೆ ಅಂತ. ಹಾಕೊಂಡಾಗ ಪ್ರತಿಯೊಂದು ವಿಡಿಯೋ ಮಾಡ್ತೀನಿ, ತೋರಿಸ್ತೀನಿ. ಬಟ್ ಇವಾಗ್ಲೂ ಸಹ ತೋರಿಸ್ತೀನಿ. ಈ ತರ ಸ್ಟ್ರಿಪ್ಸ್ ಬಂದಿದೆ ನೋಡಿ, ಈ ತರ ಸ್ಟ್ರಿಪ್ಸ್ ಬಂದಿದೆ, ಚೆನ್ನಾಗಿದೆ. ಇದೆಲ್ಲ ಹಾಕಿದ್ಮೇಲೆ ಚೆನ್ನಾಗಿರುತ್ತೆ. ಅಂಡ್ ಎಕ್ಸ್ಪೆಂಡೆಬಲ್. ಸೊ ನಂದು ವಾಯ್ಸ್, ನಂದು ಮಾತುಗಳು ಮಿಸ್ ಆಗ್ಬಿಡುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾರು ಬೇಜಾರು ಮಾಡ್ಕೋಬೇಡಿ. ಸೊ ಇನ್ನೊಂದು ಈ ಶರ್ಟ್ ತಗೊಂಡೆ, ಒಂಥರ ಡಿಫ್ರೆಂಟ್ ಆಗಿದೆ ನೋಡಿ, ಜೀನ್ಸ್ ಮೇಲೆಲ್ಲ ಹಾಕ್ಲಿಕ್ಕೆ ಡಿಫ್ರೆಂಟ್ ಆಗಿದೆ. ಸೊ ಅದಕ್ಕೆ ಇದೊಂದು ತಗೊಂಡೆ. ಸೊ ಇದೆಲ್ಲ ಚಿಕ್ಕಪೇಟೆಯಲ್ಲಿ ಶಾಪ್ಗಳು ಇರುತ್ತೆ ಅಲ್ವಾ, ಅಲ್ಲಿ ಬೈ ಮಾಡಿದ್ ನಾನು. ಆ ಶಾಪ್ಗಳಲ್ಲಿ ಒಂದೊಂದು ಶಾಪ್ಗಳಲ್ಲಿ ಚೆನ್ನಾಗಿರುತ್ತೆ ವೆಸ್ಟರ್ನ್ ವೇರ್ಸ್ ಎಲ್ಲ, ಈ ಗೊಂಬೆಗಳಿಗೆಲ್ಲ ಹಾಕಿರ್ತಾರಲ್ವಾ. ಸೊ ನಾನು ಅಲ್ಲಿ ತಗ್ಸಿ ತಗೊಂಬಂದಿದ್ದು ನೋಡಿ. ನಂಗೆ ಈ ತರ ಅಂದ್ರೆ ತುಂಬಾ ಇಷ್ಟ. ನನ್ಗೆ ಟ್ರೆಡಿಷನಲ್ ಇಷ್ಟ, ವೆಸ್ಟರ್ನ್ ತುಂಬಾ ಇಷ್ಟ. ಸೊ ಹಂಗಾಗ್ಬಿಟ್ಟು ತಗೊಂಡೆ. ಇದನ್ನ ನಾನು ಎಲ್ಲಿ ತಗೊಂಡಿದ್ದು ಅಂದ್ರೆ ಒಂದು ಅಂಗಡಿಲಿ. ಇದು ಚೆನ್ನಾಗಿದೆ ಆಕ್ಚುಲಿ, ಇದು ಸ್ಟೋರು. ಅದ್ ಯಾವ್ದು ಅಂತ ಮರ್ತ್ಕೊಂಡ್ಬಿಟ್ಟಿದೀನಿ. ಇದು ನೋಡಿ, ಒಂಥರ ಡಿಫ್ರೆಂಟ್ ಆಗಿದೆ. ಒಂದ್ಸಲಿ ನಾನು ಯಾವ್ದೋ ಮಾಲಲ್ಲಿ ನೋಡಿದ್ದೆ. ಸೊ ಇದಕ್ಕೆ ಬಂದು 650 ಏನೋ, ಬಟ್ ನಾನು ಫೈನಲ್ ಮಾಡಿಸಿದ್ದು 450 ತಗೊಂಡ್ ಬಂದೆ. ನೋಡಿ, ನಂಗೆ ಇದು ಸ್ಲೀವ್ಸ್ ಇಷ್ಟ ಆಯ್ತು. ಈ ತರ ಹಿಂಗ್ ಡಿಫ್ರೆಂಟ್ ಆಗಿ ಬಂದಿದೆ ಸ್ಲೀವ್ಸ್ ನೋಡಿ, ಈ ತರ ಡಿಫ್ರೆಂಟ್ ಆಗಿ ಬಂದಿದೆ. ಇಲ್ಲಿ ಫುಲ್ ತೋಳ್ ಬಂದಿದೆ. ಎಲ್ಲಾದ್ರೂ ಟ್ರಿಪ್ ಹೋದಾಗ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ.
ಹಂಗೆ ಗೈಸ್ ಸುಮ್ಮನೆ ಶಾಪ್ ಮಾಡಿದೆ, ಅಮ್ಮ ಬಂದಿದ್ರು ಅಲ್ವಾ. ಸೊ ಅಮ್ಮನ್ಗೆ ಏನೇನ್ ಇಷ್ಟ ಆಯ್ತು ಅಮ್ಮ ತಗೊಂಡ್ರು, ನನ್ಗೆ ಏನೇನ್ ಇಷ್ಟ ಆಯ್ತು ನಾನ್ ತಗೊಂಡೆ ಅಷ್ಟೇ. ಸೊ ಹಾಗೆ ಲಿರಿಶಂಗ್ ಒಂದೇ ಒಂದು ತಗೊಂಡೆ, ಇದು ತಗೊಂಡೆ ನೋಡಿ, ವೆಸ್ಟರ್ನ್ ವೇರ್ ತರ ಜೀನ್ಸ್ ಮೇಲೆಲ್ಲ ತುಂಬಾ ಚೆನ್ನಾಗಿರುತ್ತೆ, ಈ ತರ ತಗೊಂಡೆ. ನಂತರ ನನ್ಗೆ ಇದು ಕಾಲರ್ ಟೈಪ್ ಬಂದಿದೆ ಗೊತ್ತಾ, ಇದು ತುಂಬಾ ಇಷ್ಟ ಆಯ್ತು ಇದು. ಸೊ ಹಂಗಾಗ್ಬಿಟ್ಟು ತಗೊಂಡೆ. ಸೊ ಇದೊಂದು ಲಿರಿಶಾಗ್ ಒಂದೇ ತಗೊಂಡಿದ್ದು. ಇವಾಗ ಜ್ಯುವೆಲರಿ ತೋರಿಸ್ತೀನಿ ಯಾವ್ದಾವ್ದು ತಗೊಂಡೆ ಅಂತ. ನೀವು ಆಲ್ಮೋಸ್ಟ್ ಅಲ್ಲಿ ನೋಡಿದೀರಾ, ತೋರಿಸ್ತೀನಿ ನೋಡಿ. ಓಪನ್ ಮಾಡಲ್ಲ ಯಾಕಂದ್ರೆ ಮತ್ತೆ ಹಾಕ್ಲಿಕ್ಕೆಲ್ಲ ಆಗಲ್ಲ. ಸೊ ಹಂಗಾಗ್ಬಿಟ್ಟು ಇದೊಂಥರ ಯುನಿಕ್ ಪ್ಯಾಟ್ರನ್ನು ಕಾಣಿಸ್ತಿದೆ ಅಂತ ಅನ್ಕೊಂತೀನಿ. ತುಂಬಾ ಚೆನ್ನಾಗಿದೆ, ಇದೆಲ್ಲ ಬಂದಿರೋದೆಲ್ಲ ತುಂಬಾ ಚೆನ್ನಾಗ್ ಅನ್ನಿಸ್ತು. ಸೊ ಇರ್ಲಿ ಒಂದು ಅಂತ ಹೇಳ್ಬಿಟ್ಟು ಬೈ ಮಾಡಿದೆ. ತುಂಬಾ ರೀಸನಬಲ್ ಪ್ರೈಸ್ ಮಾಡಿ ಅಫೋರ್ಡಬಲ್ ಆಗಿ ಸಹ ಕೊಟ್ರು. ಸೊ ಹಂಗಾಗಿ ತಗೊಂಡ್ ಬಂದೆ. ಮತ್ತೆ ಇದೊಂದು ತಗೊಂಡೆ, ಇವಾಗ ಟ್ರೆಂಡಿಂಗ್ ಅಲ್ಲಿ ಇದೆಯಲ್ಲ, ಇದೆಲ್ಲ ನಾನು ಹಾಕಿದಾಗ ವಿಡಿಯೋ ಮಾಡಿ ತೋರಿಸ್ತೀನಿ. ಇದೊಂದು ತಗೊಂಡೆ. ನೆಕ್ಸ್ಟ್ ಈ ಸಿಂಪಲ್ ಸ್ಯಾರಿಗಳಿಗೆ ಯಾವ್ದಾದ್ರು ಹಾಕ್ಲಿಕ್ಕೆ ಅಂತ ಇದು ನಮ್ಮಮ್ಮ ತಗೋ 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 ಅಂತ ಹೇಳ್ಬಿಟ್ಟು ಇದೊಂದು ತಕೊಟ್ರು. ಸರಿ ಬಿಡು ಪಾಪ ಅವ್ರಿಗೇನು ಸುಮ್ಮನೆ ಬೇಜಾರ್ ಮಾಡೋದು ಅಂತ ಹೇಳ್ಬಿಟ್ಟು ತಗೊಂಡೆ. ಬಟ್ ಇದು ಒಂಥರ ಇಷ್ಟ ಆಯ್ತು ಗೈಸ್ ನನಗೆ, ಒಂಥರ ಹೊಸ ಡಿಸೈನ್ ತರ ಬಂದಿದೆ ನೋಡಿ. ಎಲ್ಲಾನು ಸಿಕ್ಕಾಬಟ್ಟೆ ಇಷ್ಟ ಆಯ್ತು ನೋಡಿ. ಬ್ಯಾಂಗಲ್ ಸಹ ತಗೊಂಡಿದ್ದೀನಿ ನೋಡಿ, ಬ್ಯಾಂಗಲ್ಸ್ ಕಾಣಿಸ್ತಿದ್ಯಾ? ಎಸ್, ಬ್ಯಾಂಗಲ್ಸ್ ತಗೊಂಡಿದ್ದೆ. ಸಿಕ್ಕಾಬಟ್ಟೆ ಸೂಪರ್ ಆಗೈತೆ ನೋಡಿ. ಗೋಲ್ಡ್ ರಿಂಗ್ಸ್ಗೆಲ್ಲ ಮ್ಯಾಚ್ ಆಗುತ್ತೆ. ಸಿಕ್ಕಾಬಟ್ಟೆ ಸೂಪರ್ ಸುಪ್ರೀಮ್ ಆಗಿದೆ ಅಲ್ಲ, ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ನನ್ಗೆ ಈ ತರ ಅಂದ್ರೆ ತುಂಬಾ ಇಷ್ಟಪಡ್ತೀನಿ ಗೈಸ್, ಈ ತರ ಎಲ್ಲ ಅಂದ್ರೆ. ನೆಕ್ಸ್ಟ್ ಬಂದು ಇದೇ ನಾನು ಫೈನಲ್ ಆಗಿ ತಗೊಂಡಿದ್ದು. ತುಂಬಾ ಚೆನ್ನಾಗಿದೆ. ಯಾವುದೇ ಸ್ಯಾರಿ ಮೇಲಾಗ್ಲಿ, ನಾವ್ ಈಗ ಏನಾದ್ರು ಒಂದು ಫಂಕ್ಷನ್ಗೆ ಹೋಗ್ತಾ ಇದ್ವಿ, ಸೊ ಎಲ್ಲದಕ್ಕೂ ತುಂಬಾ ಚೆನ್ನಾಗಿ ಕಾಣಿಸುತ್ತಿದ್ರು. ಒಂದು ತಗೊಂಡ್ಬೇಕಂತ ನಾನು ಅನ್ಕೊಂಡಿದ್ದೆ. ಸೊ ಹಂಗಾಗ್ಬಿಟ್ಟು ತಗೊಂಡೆ. ಇಲ್ಲೆಲ್ಲ ಜಾಸ್ತಿ ಹೇಳ್ತಾ ಇದ್ರು, ಸೊ ಲೋಕಲ್ ಅಲ್ಲೆಲ್ಲ ಇಲ್ಲಿ. ಸೊ ಅದಕ್ಕೆ ನಾನು ಚಿಕ್ಕಪೇಟೆಗೆ ಹೋಗ್ಬಿಟ್ಟೆ ತಗೊಂಡ್ ಬರೋಣ, ಸ್ವಲ್ಪ ರೀಸನಬಲ್ ಮತ್ತೆ ಅಫೋರ್ಡಬಲ್ ಆಗು ಸಹ ಕೊಡ್ತಾರೆ. ಸೊ ನನ್ಗೆ ಒಂದು ಪ್ರಮೋಷನ್ ಬಂದಿತ್ತು. ಸೊ ಅದೇ ಶಾಪ್ ಅಲ್ಲಿ ಬೈ ಮಾಡಿದೆ. ಬಟ್ ನಾನು ಅದು ಪ್ರಮೋಷನ್ ಮಾಡಿ ಆಲ್ರೆಡಿ ಒಂದು 15 days ಆಯ್ತು. ಬಟ್ ನನ್ಗೆ ಇದು ಸ್ವಂತಕ್ಕೆ ನಾನು ತಗೊಂಡಿದ್ದು ಗೈಸ್, ಅಂದ್ರೆ ಅಮೌಂಟ್ ನ ಪೇ ಮಾಡ್ಬಿಟ್ಟು ತಗೊಂಡಿದ್ದು. ಇದಕ್ಕೆ ಇಯರಿಂಗ್ಸ್ ಸಹ ಬಂದಿದೆ, ತೋರಿಸ್ತೀನಿ ಇಯರಿಂಗ್ಸ್ ಯಾವ ತರ ಬಂದಿದೆ ಅಂತ. ಇಯರಿಂಗ್ಸ್ ಜುಮ್ಕಾ ಟೈಪ್ ಬಂದಿದೆ, ತುಂಬಾ ಚೆನ್ನಾಗಿದೆ. ನಂಗೆ ಟ್ರೆಡಿಷನಲ್ ಅಲ್ಲಿ ಯಾವುದೇ ಹಾಕೊಂಡ್ರು ನಂಗೆ ತುಂಬಾ ಇಷ್ಟ ಆಗಿದೆ. ಚೆನ್ನಾಗಿದ್ಯಾ? ಇದು ನಾನು ಹಾಕೊಂಡಾಗ ನಿಮ್ಗೆ ಪ್ರತಿಯೊಂದು ಅಷ್ಟೇ ಗೈಸ್, ಹಾಕೊಂಡಾಗ ನಾನು ತೋರಿಸ್ತೀನಿ ಎಲ್ಲ ಯಾವ ತರ ಇದೆ ಏನು ಎಲ್ಲ. ನಾನು ನಿಮ್ಗೋಸ್ಕರನೇ ನಾನು ಬ್ಲಾಗ್ ಮಾಡ್ತಾ ಇರೋದು. ಸೊ ನಿಮಗೆ ಹಾಗೆ ಇದೊಂದು ಏನಂತಾರೆ ಸೊಂಟದ್ದು ಇದು ಬರುತ್ತಲ್ಲ, ಸೊ ಇದು ತಗೊಂಡೆ. ಒಂದು ನಿಮಿಷ, ಡಿಸೈನ್ ನೀಟಾಗಿ ತೋರಿಸ್ತೀನಿ. ಇವಾಗ ಫೋಕಸ್ ಐತಿ ನೋಡಿ. ಇದೊಂದು ತಗೊಂಡೆ, ಸೂಪರ್ ಆಗಿದೆ. ಹಾಕ್ದಾಗ ತೋರಿಸ್ತೀನಿ, ಇವಾಗ ತೋರ್ಸಕ್ಕಾಗಲ್ಲ. ಸೊ ಹಂಗಾಗಿ ಹಾಕ್ದಾಗ ಚೆನ್ನಾಗಿದೆ ಡಿಸೈನ್ಸು. ಗೈಸ್ ನಿಮ್ಗೆ ಯಾವ ತರ ವ್ಲಾಗ್ಗಳೆಲ್ಲ ಬೇಕು ಅಂತ ನನಗೆ ಪ್ಲೀಸ್ ಎಲ್ಲರೂ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಗೈಸ್. ಇಲ್ಲಾಂದ್ರೆ ನನ್ಗೆ ಗೊತ್ತಾಗಲ್ಲ ಅಂದ್ರೆ ಯಾವ ತರ ವ್ಲಾಗ್ಸ್ ಮಾಡ್ಬೇಕು, ನಿಮ್ಗೆ ಯಾವ ತರ ಇಷ್ಟ ಆಗ್ತಿದೆ ಅನ್ನೋದು ನನಗೂ ಗೊತ್ತಾಗ್ಬೇಕಲ್ವಾ. ಸೊ ಹಂಗಾಗ್ಬಿಟ್ಟು ಪ್ಲೀಸ್ ಎಲ್ಲರೂ ಕಮೆಂಟ್ ಮಾಡಿ ಯಾವ ತರ ವ್ಲಾಗ್ ಬೇಕು ಅಂತ. ನೋಡ್ತಾ ಇದ್ದೀರಾ ಕಮೆಂಟ್ಸ್ ಗಳನ್ನ ಅಷ್ಟೊಂದ್ ಮಾಡ್ತಾ ಇದ್ದೀರಾ, ಬಟ್ ಅಷ್ಟೊಂದ್ ಮಾಡ್ತಾ ಇಲ್ಲ. ಬಟ್ ಇದ್ರ ಬಗ್ಗೆ ಮಾಡ್ತಾ ಇಲ್ಲ, ಬೇರೆದ್ರ ಬಗ್ಗೆ ಎಲ್ಲ ಮಾಡ್ತಾ ಇದ್ದೀರಾ. ಸೊ ನಾನು ಅದಕ್ಕೆಲ್ಲ ನಾನು ಆನ್ಸರ್ ಮಾಡ್ತೀನಿ. ಸೊ Q&A ಮಾಡೋಣ. ನಿಮ್ ಅಷ್ಟು ಕ್ವಶನ್ಸ್ಗೆಲ್ಲ ನಾನು ಆನ್ಸರ್ ಮಾಡ್ತೀನಿ. ಸೊ Q&A ವ್ಲಾಗ್ ಬರುತ್ತೆ. ಸೊ ಈ ಹಬ್ಬ ಎಲ್ಲ ಮುಗಿಸ್ಕೊಂಡು ಫ್ರೀ ಆಗ್ತೀನಿ ಅಲ್ವಾ, ಸೊ ಅವಾಗ ನಾನು Q&A ವ್ಲಾಗ್ ಮಾಡ್ತೀನಿ. ಓಕೆ ಗೈಸ್, ಇವಾಗ ಇನ್ನೊಂದೇನೋ ತೋರ್ಸಾ ಇಲ್ಲ. ಇದೊಂದು ಟವಲ್ ತಗೊಂಡೆ ನಮ್ಮ ಲಿರಿಶಂಗೆ, ಫುಲ್ಲು ಸಾಫ್ಟ್ ಆಗಿದೆ. ಸೊ ಹಂಗಾಗ್ಬಿಟ್ಟು ಇದೊಂದು ಟವಲ್ ಅವಳಿಗೆ ತಗೊಂಡೆ. ಸೊ ನೆಕ್ಸ್ಟ್ ಇನ್ನೇನು ತಗೊಂಡೆ, ಇದೊಂದು ಜೊತೆ ಸ್ಲಿಪ್ಪರ್ ತಗೊಂಡೆ ಗೈಸ್. ತಗೊಂಡ್ಬಾರ್ದು ಅಂತ ಅನ್ಕೊಂಡಿದ್ದೆ, ಬಟ್ ಆದ್ರೂ ಇದು ತುಂಬಾ ಇಷ್ಟ ಆಯ್ತು. ಸೊ ಹಂಗಾಗ್ಬಿಟ್ಟು ಇದೊಂದ್ ಜೊತೆ ಸ್ಲಿಪ್ಪರ್ ತಗೊಂಡೆ. ನಂಗೆ ತುಂಬಾ ಇಷ್ಟ ಪಟ್ಟಿದ್ನ ನನ್ ಬಿಟ್ಟು ಬರಲ್ಲ. ಸೊ ಹಂಗಾಗ್ಬಿಟ್ಟು ತಗೊಂಡೆ. ಯಾಕಂದ್ರೆ ನಾನೇನ್ ಜಾಸ್ತಿ ಏನ್ ಶಾಪ್ ಮಾಡ್ತಿರಲ್ಲ, ಹಿಂಗೆಲ್ಲಾದ್ರೂ ಹೋದಾಗ ಅದು ನಮ್ಗೆ ಅಫೋರ್ಡಬಲ್ ಆಗಿ ಸಿಗ್ತಾ ಇದೆ ಅಂದ್ರೆ ನಾವು ತಗೊಂಡ್ಬಿಡ್ಬೇಕು. ಇಲ್ಲಿ ಇವಾಗ ಒಂದಕ್ಕೆ 2 ಇಟ್ಬಿಟ್ಟು ತಗೊಳಲ್ವಾ. ನಾವಿವಾಗ ಎಲ್ಲಾದ್ರೂ ಅಫೋರ್ಡಬಲ್ ಆಗಿ ಸಿಗ್ತಿದೆ ಅಂದ್ರೆ ನಾನು ತಗೊಂಡ್ಬಿಡ್ತೀನಿ. ನನ್ಗೆ ಎಲ್ಲಿ ಇಷ್ಟ ಆಗುತ್ತೋ ನಾನು ಅಲ್ಲಿ ತಗೊಂತೀನಿ. ನಾನೇನು ಆನ್ಲೈನು ಆಫ್ಲೈನು ಅಂತ ಏನಲ್ಲ, ನನ್ಗೆ ಎಲ್ಲಿ ಇಷ್ಟ ಆಗುತ್ತೋ, ನನ್ಗೆ ಯಾವ್ದು ನನ್ಗೆ ಬೇಕನ್ಸುತ್ತೋ ನಾನು ತಗೊಂಡ್ಬಿಡ್ತೀನಿ. ಸೊ ಇನ್ನೊಂದೇ ಒಂದ್ ಯಾವ್ದೋ ಬಿಟ್ಟಿದೀನಿ, ಇದು ನೋಡಿ. ಆಗ ಫೈನಲ್ ಆಗ ಇದೊಂದು ತಗೊಂಡಿದ್ದೀನಿ.
ತುಂಬ ಚೆನ್ನಾಗಿದೆ ಗೈಸ್. ಈ ಥರ ಓಕೆ, ಈ ಥರ ಸ್ಲೀವ್ಸ್ ಎಲ್ಲ ಈ ಥರ ಬಂದಿದೆ. ಸೊ ನೋಡಿದ್ರಲ್ಲ, ಇಷ್ಟೂ ಸಹ ತೊಗೊಂಡೆ. ನೋಡಿದ್ರಿ ಅಲ್ವಾ? ಸೊ ನಾನು ಇಷ್ಟೊಂದು ಎಲ್ಲ ತೊಗೊಂಡಿದ್ದೀನಿ ಚಿಕ್ಕಪೇಟೆಯಲ್ಲಿ. ಸೊ ನಿಮಗೆ ಯಾವ್ದು ಇಷ್ಟ ಆಯಿತು, ನಾನು ಇಷ್ಟು ತೊಗೊಂಡಿರೋದ್ರಲ್ಲಿ? ಅಥವಾ ಡ್ರೆಸ್ ಇಷ್ಟ ಆಯಿತಾ, ಅಥವಾ ಜ್ಯುವೆಲರಿ ಇಷ್ಟ ಆಯಿತಾ, ಅಥವಾ ಸ್ಲೀಪರ್ ಇಷ್ಟ ಆಯಿತಾ? ನಿಮ್ಗೆ ಯಾವುದು ಇಷ್ಟ ಆಯಿತು? ಸೊ ನನಗೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿ, ಯಶೋರ ಇದು ಇಷ್ಟ ಆಯಿತು ಅಂತ. ಸೊ ನಿಮ್ಗೆ ಇನ್ನೂ ಯಾವ ಥರ ವ್ಲಾಗ್ಸ್ ಬೇಕು ಅನ್ನೋದು ಸಹ ನನಗೆ ಕಮೆಂಟ್ ಸೆಕ್ಷನಲ್ಲಿ ಪ್ಲೀಸ್ ಎಲ್ಲರೂ ಕಮೆಂಟ್ ಮಾಡಿ. ನಾನು ಖಂಡಿತ ವ್ಲಾಗ್ಗಳನ್ನ ಮಾಡ್ತೀನಿ. ಹಾಗೆ ಏನಾದರೂ ತಪ್ಪಾಗಿದ್ದರೆ ಸಾರಿ, ಯಾಕಂತಂದರೆ ನಾವು ಇವಾಗಿನ ಲೈಕ್ ಅಷ್ಟೊಂದು ವ್ಲಾಗಲ್ಲಿ ಮುಳುಗಿಲ್ಲ. ಸೊ ಇನ್ಮೇಲೆ ಮುಳುಗೋಣ. ಸೊ ಹಂಗಾಗ್ಬಿಟ್ಟು ಏನಾದರೂ ರಾಂಗ್ ಮಾಡಿದರೆ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ, ಸಾರಿ. ಇದೇ ಥರ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಪೋರ್ಟ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಸಹ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು. ನೆಕ್ಸ್ಟ್ ವ್ಲಾಗಲ್ಲಿ ಬರ್ತೀನಿ. ಸೊ ನೆಕ್ಸ್ಟ್ ವ್ಲಾಗ್ ಬಂದು ಶಿವರಾತ್ರಿ ವ್ಲಾಗ್ ಆಗಿರುತ್ತೆ. ನಾನು ಶಿವರಾತ್ರಿ ಯಾವ ಥರ ನಾವು ಸೆಲೆಬ್ರೇಷನ್ ಮಾಡಿರ್ತೀವಿ ಅನ್ನೋದನ್ನ ಪ್ರತಿಯೊಂದು ಸಹ ನಾನು ನಿಮಗೆ ತೋರಿಸ್ತೀನಿ. ಥ್ಯಾಂಕ್ ಯು, ಬಾಯ್, ಲವ್ ಯು.